ಡೈನೋಜೆಟ್ ಪವರ್ ಕಮಾಂಡರ್ 6 ಅಂದರೆ PC6 ಹಾಕ್ಸೋದಕ್ಕಿಂತ ಮುಂಚೆ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀನಿ. ಇದರಲ್ಲಿ ಏರ್ ಟು ಫ್ಯೂಲ್ ರೇಷೋ ಇಂಪ್ರೂವ್ ಆಗುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಮ್ಯಾಪ್ಸ್ ಎಲ್ಲ ಹಾಕೊಬೋದು, ಲೈಕ್ ಟ್ಯೂನು. ಮತ್ತು ಮೇನ್ ಥಿಂಗ್ ಏನು ಅಂತಂದರೆ ಡೈರೆಕ್ಟಾಗಿ ECU ಥರ ಪ್ಲೇ ಆಗುತ್ತೆ. ಸೊ ಇದು ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ, ಇದರಲ್ಲಿ ವೈರಿಂಗು ಆ ಥರ ಏನೂ ಇಲ್ಲ. ಇನ್ನು ನೀವು ಟ್ಯೂನ್ ಮಾಡಿಸ್ರು ಅಷ್ಟೇ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸ್ಮೂತ್ ಥ್ರಾಟಲ್ ರೆಸ್ಪಾನ್ಸ್ ಇರುತ್ತೆ, ಫೈನ್ ಟ್ಯೂನಿಂಗು. ಸೊ ಪವರ್ ಕಮಾಂಡರ್ ಹಾಕ್ಸಿದಾದ್ಮೇಲೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಸಡನ್ನಾಗಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ರೈಡ್ ಮಾಡಿ ನೋಡ್ತೀನಿ, ಏನಾದರೂ ಮೇಜರ್ ಚೇಂಜಸ್ ಇದ್ದರೆ ಒಂದು ಸ್ವಲ್ಪದಾದ್ಮೇಲೆ ನಿಮ್ಗೆ ಹಂಗೆ ತಿಳಿಸ್ಕೊಡ್ತೀನಿ. ತಕ್ಷಣಕ್ಕೆ ರೈಡ್ ಮಾಡೋಣ. ಎಕೋ ಹೆವಿ ಇದೆಯಲ್ಲ, ಸೊ ಫಸ್ಟ್ ಮೇಜರ್ ಥಿಂಗ್ ಏನು ನಾನು ನೋಟಿಸ್ ಆಗ್ತಾ ಇರೋದು ಅಂತಂದರೆ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಂಗೆ ಥ್ರಾಟಲ್ ರೆಸ್ಪಾನ್ಸ್ ಒಂಚೂರು ಇಂಪ್ರೂವ್ ಆಗಿದೆ, ಸ್ಮೂತ್ ಆಗಿದೆ. ಇದರಲ್ಲಿ ಏರ್ ಟು ಫ್ಯೂಲ್ ರೇಷೋ ಇಂಪ್ರೂವ್ ಆಗಿರೋದ್ರಿಂದ ಸ್ವಲ್ಪ ಏನಾಗಿದೆ ಅಂದರೆ ಅನ್ನೆಸೆಸರಿ ಪಾಪ್ಸ್ ಬರುತ್ತಲ್ಲ, ಅದು ಅವಾಯ್ಡ್ ಆಗ್ತಿದೆ. ಇನ್ನು ಅದು ಬಿಟ್ಟು ಮೇಜರ್ ಚೇಂಜಸ್ಸು ಅಷ್ಟೊಂದೇನಿಲ್ಲ. ಲ್ಯಾಗು ಇಂಪ್ರೂವ್ ಆಗಿದೆ, ಅದು ಸ್ಲೈಟಾಗಿ, ಜಾಸ್ತಿ ಮೇಜರ್ ಇಂಪ್ರೂವ್ಮೆಂಟ್ ಅಲ್ಲ. ಕ್ವಿಕ್ ಶಿಫ್ಟರ್ದು ಲ್ಯಾಗ್ ಬರುತ್ತಲ್ಲ, 1 ಸೆಕೆಂಡ್ ಆದಮೇಲೆ ಡಿಲೇ ಆಗೋದು, ಆ ಥರ ಏನು ಅಷ್ಟೊಂದು ಗೊತ್ತಾಗ್ತಲ್ಲ. ಇವಾಗ ಪ್ರಾಪರಾಗಿ ಶಿಫ್ಟ್ ಆಗ್ತಿದೆ. ಸೊ ಮೇಜರ್ ಚೇಂಜಸ್ ಏನಿಲ್ಲ, ಬೇಸಿಕ್ಕೇನೆ. ಬಟ್ ಒಂದೇನು ಅಂತಂದರೆ ಇದಕ್ಕೆ ಕಸ್ಟಮ್ ಟ್ಯೂನ್ ಮಾಡಿಸ್ಬೇಕು. ಕಸ್ಟಮ್ ಟ್ಯೂನಲ್ಲಿ ನಿಮ್ಗೆ ಯಾವ ಥರ ಬೇಕೋ ಅದನ್ನ ಟ್ಯೂನ್ ಮಾಡ್ಕೊಬೋದು. ಬ್ರಾಕ್ಸಲ್ಲಿ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಹಯಾಬುಸಾ Gen 3ಗೆ ಬ್ರಾಕ್ಸ್ ಎಕ್ಸಾಸ್ಟ್ ಹಾಕಿದ್ರೆ, ಡೈನೋಜೆಟ್ ಪವರ್ ಕಮಾಂಡರ್ 6 ಹಾಕಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ